ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕಬಾಣಾವರ ಚಿಕ್ಕಬಾಣಾವರ ಸರ್ಕಲ್ ಇದೆಯಲ್ಲ, ಚಿಕ್ಕಬಾಣಾವರ ಬಸ್ ಸ್ಟಾಪ್ ಇದೆಯಲ್ಲ, ಆ ಬಸ್ ಸ್ಟಾಪಿಂದ ಒಂದು ಜಸ್ಟ್ ಒಂದು ಆ, ಏನೋ ಒಂದು ಹಾಫ್ ಕಿಲೋಮೀಟರ್ ಅಂದ್ಕೊಳ್ಳಿ, ಅಷ್ಟು ಡಿಸ್ಟೆನ್ಸಲ್ಲಿರೋ ಒಂದು ಮನೆನ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಮನೆ ಮುಂದೆ ನಿಮಗೆ ರೋಡ್ ತೋರಿಸ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ 30 ಫೀಟ್ ರೋಡ್ ಇದೆ. ಮನೆ ಮುಂದೆ ಇರೋ ರೋಡು 30 ಫೀಟ್ ರೋಡ್ ಇದೆ. ನೋಡಿ, ಈಗ ತೋರಿಸ್ತಾನಲ್ಲ, ಈ ಮನೆಯೇ ಈಗ ಸೇಲ್ಗೆ ಇರೋದು. ಇದ್ರ ಮೆಷರ್ಮೆಂಟ್ ಹೇಳ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಮೆಷರ್ಮೆಂಟ್ ಬಂದ್ಬಿಟ್ಟು 30-40 ಟೋಟಲ್ 1200 ಸ್ಕ್ವೇರ್ ಫೀಟು. ಗ್ರೌಂಡಲ್ಲಿ 2 BHK, ಪಾರ್ಕಿಂಗು, ಆಮೇಲೆ ಬೋರ್ವೆಲ್ಲು, ಆಮೇಲೆ 2 BHK. ಸೊ ಈ ಎಲ್ಲ ಫೆಸಿಲಿಟಿ ಗ್ರೌಂಡಲ್ಲಿದೆ. ಆಮೇಲೆ ಫಸ್ಟ್ ಫ್ಲೋರಲ್ಲಿ 3 BHK ಬರುತ್ತೆ. ಆಮೇಲೆ ಅದ್ರ ಮೇಲೆ 2 BHK ಪ್ಲಸ್ 1 BHK, ಟೋಟಲ್ ನಿಮಗೆ 4 ಮನೆಗಳು ಬರ್ತವೆ. ಇದು ರೆಂಟೆಡ್ ಇನ್ಕಮ್ ಕೂಡ ಹೌದು ಅಂತಲೇ ಹೇಳ್ಬೋದು. ರೆಂಟೆಡ್ ಎಷ್ಟು ಬರ್ಬೋದು ಅಂದರೆ 2 BHKಗೆ ಇಲ್ಲಿ 10,000 to 12,000 ರೂಪಾಯಿ. ಆಮೇಲೆ 3 BHKಗೆ ಒಂದು 15,000 to 18,000 ರೂಪಾಯಿ. ಅದ್ರ ಮೇಲೆ 2 BHK ಪ್ಲಸ್ 1 BHKಗೆ ಅದು ಒಂದು 10 ಪ್ಲಸ್ ಅದೊಂದು 6, 16 ಪ್ಲಸ್ ಕೆಳಗಡೆ ಒಂದು 10 ಅಂದ್ಕೊಂಡ್ರು 26. ಆಮೇಲೆ 3 BHK 15 ಅಂದ್ಕೊಂಡ್ರು ನಿಮಗೆ 40,000. ನೀವು ಇಲ್ಲ ಅಂದ್ಕೊಂಡ್ರೆ 40,000 ಬಾಡಿಗೆ ಬರುತ್ತೆ. ನೀವಿಲ್ಲ ಅಂದರೆ, ನೀವು ಓನಾಗಿ ಇದ್ಕೊಳ್ಬೇಕು ಅಂದರೆ ನಿಮಗೆ 30,000, ಏನು ಮಿನಿಮಮ್ 30,000 ಬಾಡಿಗೆ ಅಂತ ನೀವು ಇದ್ಕೊಂಡು ಬರುತ್ತೆ ಈ ಪ್ಲೇಸಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗ ನಾನೆಲ್ಲ ಡೀಟೇಲ್ಸ್ ಹೇಳಿದೆ. ಆಮೇಲೆ ಇಲ್ಲಿ ಓನ್ ಬೋರ್ವೆಲ್ ಇದೆ ಫ್ರೆಂಡ್ಸ್, ಓನ್ ಬೋರ್ವೆಲ್ ಇದೆ. ಬೋರ್ವೆಲ್ ಇದು ಏನೋ ತುಂಬಾ ನಾನು ಚೆಕ್ ಮಾಡಿದೆಲ್ಲ, ಹೆವಿ ವಾಟರ್ ಸಿಕ್ಕಿದೆ. ಅದು ನೀರು ನಿಮಗೆ, ನನಗೆ ಓನರು ಇದನ್ನು ಬೋರ್ ಆನ್ ಮಾಡಿ ತೋರಿಸಿದ್ರು. ಅದನ್ನು ನೋಡಿದ್ರೆ ನಿಮಗೆ ಅಷ್ಟು ನೀರು ಫೋರ್ಸ್ ಇತ್ತು, ಅಷ್ಟು ಚೆನ್ನಾಗಿತ್ತು ನೀರು. ನೀರಿಗೆ ಇಶ್ಯೂಸ್ ಇಲ್ಲ. ಹಂಗಾಗಿ ನೋಡಿ ಫ್ರೆಂಡ್ಸ್, ಪಾರ್ಕಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗಲ್ಲಿ ನೀವು ಮಿನಿಮಮ್ ಅಂದರೆ 2 ಕಾರ್ನ ನಿಲ್ಲಿಸ್ಕೊಬೋದು. ಏನಿಲ್ಲ ಅಂದರೆ ಒಂದು 10 ಬೈಕ್ನೇ ನಿಲ್ಲಿಸ್ಕೊಬೋದು. ಅಷ್ಟು ದೊಡ್ಡ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ಪಾರ್ಕಿಂಗು. ನೋಡಿ, ಸಿಲಿಂಡರ್ ಪ್ರಾವಿಷನ್ಸ್ಗೆ ರೈಟ್ ಸೈಡಲ್ಲಿ, ಆ ಕಡೆ ರೈಟ್ ಸೈಡಲ್ಲಿ ಗೇಟ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ನೋಡಿ, ಈಗ ನೋಡಿ, ಇದು ಸಂಪು ತೋರಿಸ್ತಾ ಇದ್ದೀನಿ. ಸಂಪು ಏನಿಲ್ಲ ಅಂದರೆ ನಿಮಗೆ 12,000 to 15,000 ಲೀಟರ್ ಕೆಪಾಸಿಟಿ ಇರೋ ಸಂಪದು. ಯಾಕಂದರೆ 30-40 ಅಲ್ವಾ, ನಿಮಗೆ ಯಾರೇ ರೆಂಟೆಡ್ ಇನ್ಕಮ್ ಬೇಕು ಅಂತಾರೋ ಅವ್ರಿಗೆಲ್ಲ ಒಂದು ಬೋರ್ವೆಲ್ ಇದ್ರೇ ಬೆಸ್ಟು. ಅದು 30-40 ಇಷ್ಟು ಮನೆಗಳಿದ್ದಾಗ ಆಲ್ಮೋಸ್ಟ್ ರೇಟೂ ಕೂಡ ಇರುತ್ತೆ. ಹಂಗಾಗಿ ಬೋರ್ವೆಲ್ ಇದ್ದರೆ ಎಲ್ಲ ಏನೇ ರೆಂಟೆಡಿಗೆ ಬರ್ತಾರೋ ಅವ್ರಿಗೆ ನೀರಿಗೆ ಇಶ್ಯೂಸೇ ಇರೋದಿಲ್ಲ. ನೋಡಿ, ಬೋರ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಇದು ಮನೆ ಮುಂದೆ, ಈ ಗ್ರೌಂಡಲ್ಲಿರೋ ಮನೆ ಮುಂದೆ ಒಂದು 3 ಫೀಟು ಸ್ಪೇಸ್ ಕೊಟ್ಟಿದ್ದಾರೆ ಪ್ಯಾಸೇಜ್ನ. ಇದು ಪ್ಲಸ್ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ, 1 ಅಡಿ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡ್ ಫ್ಲೋರೆಲ್ಲ 2 BHK ಮನೆಯನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಹಾಲು, ಆಮೇಲೆ ಈ 2 BHKಯಲ್ಲಿ ಮಾಮೂಲಿ ಹಾಲು, 2 ಬೆಡ್ರೂಮು, ಒಂದು ಕಿಚನ್ನು, ಒಂದು ಪೂಜಾ ರೂಮ್ ಅವೈಲೇಬಲ್ ಇದೆ. ನಿಮಗೆ ಒಂದು POPಯಿಂದ ಹಿಡ್ಕೊಂಡು, ಒಂದು ವಾರ್ಡ್ರೋಬ್ಸಿಂದ ಹಿಡ್ಕೊಂಡು, ಒಂದು ಗ್ರಾನೈಟಿಂದ ಹಿಡ್ಕೊಂಡು ಎಲ್ಲನೂ ಕ್ವಾಲಿಟಿ ವರ್ಕ್ ಇದೆ ಫ್ರೆಂಡ್ಸ್. ಈ ಮನೆಯಲ್ಲಿ ಎಲ್ಲನೂ ಕ್ವಾಲಿಟಿ ವರ್ಕ್ ಇದೆ. ಆಮೇಲೆ ಇಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಇನ್ನೂ ಆಗಿಲ್ಲ. ಅದು ಜಸ್ಟ್ ಏನೋ ಒಂದು 2-3 ಡೇಸ್ ನಿಮಗೆಲ್ಲ ಓಕೆ ಆಯಿತು ಅಂದರೆ 2-3 ಡೇಸಲ್ಲಿ ಅದನ್ನು ಫಿಟ್ ಮಾಡಿಕೊಂಡು ಅದನ್ನೆಲ್ಲ ಕೆಲಸ ಕಂಪ್ಲೀಟ್ ಮಾಡಿ ನಿಮಗೆ ಕೀ ಕೊಟ್ಬಿಡ್ತಾರೆ ಓನರು. ನೋಡಿ, ಇದು ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಹಾಲ್ ಇನ್ನೊಂದು ಸರಿ ತೋರಿಸ್ದೆ.
ಬೆಡ್ರೂಮ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಈ ಬೆಡ್ರೂಮ್ನಲ್ಲಿ ನಿಮಗೆ ನೀವು ಯಾವುದೇ ಬೆಡ್ರೂಮ್ ಈ ಬಿಲ್ಡಿಂಗಲ್ಲಿ ನಿಮ್ಗೆ ಯಾವುದೇ ಬೆಡ್ರೂಮ್ನ ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮಗೆ ಫ್ಯಾಮಿಲಿ ಕಾರ್ಡ್ನೇ ಆರಾಮ್ಸೆ ಹಾಕೊಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಅಷ್ಟು ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ, ಇನ್ನೊಂದಕ್ಕೆ ಬಾತ್ರೂಮ್ ಇರೋದಿಲ್ಲ ಇನ್ನೊಂದು ಬೆಡ್ರೂಮ್ಗೆ. ಆಮೇಲೆ ಒಂದು ಕಾಮನ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ ಈ 2 BHK ಮನೆಯಲ್ಲಿ. ನೋಡಿ ಫಸ್ಟ್ ಬೆಡ್ರೂಮ್ ಆಯಿತು. ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ. ಎಲ್ಲ ಬೆಡ್ರೂಮ್ಗೂ ಎಲ್ಲ ಮನೆಗಳಿಗೂ ವಾರ್ಡ್ರೋಬ್ಸ್ ಮಾತ್ರ ಕಂಪ್ಲೀಟ್ ಆಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಪೇಂಟಿಂಗ್ ಬಂದ್ಬಿಟ್ಟು ಅವರು ಏನೋ ನಾರ್ಮಲಾಗಿ ಎಲ್ಲರೂ ಯಾವುದೇ ರೀತಿ ಲೈಕ್ ಮಾಡ್ತಾರೋ ಆ ಥರ ಏನೋ ಪೇಂಟಿಂಗ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನನಗೆ ಏನಾದರೂ ರಾಯಲ್ ಪ್ಲೇ ಬೇಕು, ರಾಯಲ್ ಲುಕ್ ಬೇಕು ಅನ್ನೋ ಈ ಮೈಂಡ್ ಸೆಟ್ ಯಾರಾದರೂ ಇದ್ದರೆ ಅವ್ರಿಗೆ ಯಾವ ರೀತಿ ಕೇಳ್ತಾರೋ ಆ ರೀತಿ ಬೇಕಾದ್ರೆ ಮಾಡಿಕೊಡ್ತಾರೆ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಪಾರ್ಕಿಂಗ್ ತೋರಿಸ್ದೆ, ಪ್ಯಾಸೇಜ್ ತೋರಿಸ್ದೆ, ಪ್ಲಸ್ ಸೆಟ್ ಬ್ಯಾಕ್ ಬಿಟ್ಟಿದ್ರು, ಪ್ಲಸ್ 2 BHK ಮನೆನ ತೋರಿಸ್ದೆ. ಓನ್ ಬರುವಲ್ ಕೂಡ ನೋಡಿದ್ರಿ ನೀವು. ನೆಕ್ಸ್ಟ್ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಸ್ಟೇರ್ ಕೇಸ್ ಕೂಡ ನಿಮಗೆ 3 ಫೀಟ್ 100% ಅದು ಏನೋ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಥರ್ಟಿ ಫಾರ್ಟಿಯಲ್ಲಿ ನಿಮಗೆ ಏನೋ ಯಾವುದೇ ಒಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ಅಟ್ಯಾಚ್ ಆಗಿ ಯಾರೂ ಯಾವತ್ತೂ ಕಟ್ಟಲ್ಲ. ಹಾಗಾಗಿ ಇಲ್ಲೂ ಕೂಡ ನೀವು ನೋಡ್ಬೋದು, ಸೆಟ್ ಬ್ಯಾಕ್ ಬಿಟ್ಟಿದ್ರು, ಒಂದು ಮನೆಗೂ ಇನ್ನೊಂದು ಮನೆಗೂ ಗ್ಯಾಪ್ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಯಾವುದೇ ರೀತಿಯ ಜಗಳ ಆಗಲಿ ಮತ್ತೊಂದಾಗಲಿ ನಿಮಗೆ ಪಕ್ಕದವರಿಂದ ಯಾವುದೇ ರೀತಿಯ ಏನೋ ಅನ್ಕಂಫರ್ಟಬಲ್ ಆಗಲಿ ಆಗೋದಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ಫಸ್ಟ್ ಫ್ಲೋರಲ್ಲಿ ಇದು ಓನರ್ಗೆ ಇರೋಕ್ಕೆ ಅಂತಲೇ ಕಟ್ಟಿರೋದು 3 BHK ಮನೆ ಇದು. ನೋಡಿ ಫ್ರೆಂಡ್ಸ್, ಇದು ವುಡ್ ವರ್ಕ್ ನೋಡಿ, ಆಮೇಲೆ TV ಕ್ಯಾಬಿನೆಟ್ ನೋಡಿ, ದೇವ್ರ ಮನೆ ನೋಡಿ, ಎಲ್ಲ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೋಡಿ ಮೇಲ್ಗಡೆ POP ಡಿಸೈನ್ ಸ್ವಲ್ಪ ಡಿಫ್ರೆಂಟ್, ಅಂದರೆ ಹೊಸದಾಗಿ ನಾನು ನೋಡ್ತೀನಿ. ಈ POP ಡಿಸೈನ್ ನಾನು ಆಲ್ಮೋಸ್ಟ್ ಎಲ್ಲೂ ಗಮನಿಸಿಲ್ಲ. ಹಂಗಾಗಿ ಸ್ವಲ್ಪ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ ಅಡುಗೆ ಮನೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಎಷ್ಟು ಐಟಮ್ ಇದ್ರೂ ಯಾವ ಥರ ನಿಮ್ಮಲ್ಲಿ ಎಷ್ಟೇ ಐಟಮ್ ಇದ್ರೂ ಆರಾಮ್ಸೆ ಎಲ್ಲದೂ ಇಲ್ಲಿ ನೀಟಾಗಿ ಒಳಗಡೆ ಇಟ್ಕೊಬೋದು. ನೋಡಿ ಇನ್ನೊಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ ವ್ಯೂನ, ಹಾಲು ಆಮೇಲೆ POP. ನೋಡಿ ಫ್ರೆಂಡ್ಸ್, ಕಿಟಕಿ ವಿಂಡೋಸ್ 2 ಪಾರ್ಟ್ ಕೊಟ್ಟಿದ್ದಾರೆ. 2 ಪಾರ್ಟಲ್ಲೂ ತುಂಬಾ ದೊಡ್ಡದು ಕಿಟಕಿ ಕೊಟ್ಟಿದ್ದಾರೆ. ತುಂಬ ದೊಡ್ಡ ಸೈಜ್ ಇರೋದು. ಆಲ್ಮೋಸ್ಟ್ ಅದು 5 to 5 ಒಂದು, ಆಮೇಲೆ ಇನ್ನೊಂದು 3 to 3 ಅಂತ 3 into 3 ಅನಿಸುತ್ತೆ. ನೋಡಿ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ. ಸೋಫಾನ ನಿಮಗೆ ಹೇಳ್ತೀನಲ್ಲ, ಒಂದು 8 ರಿಂದ 10 ಜನ ಕೂತ್ಕೊಳ್ಳೋಷ್ಟು ಸೋಫಾನ ನೀವು 100% ಹಾಕೊಬೋದು ಆ ಪ್ಲೇಸಲ್ಲಿ. ಬನ್ನಿ ಫ್ರೆಂಡ್ಸ್, ಈಗ ಹಾಲೆಲ್ಲ ತೋರಿಸಿದೆ. ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಪ್ರತಿಯೊಂದು ಬೆಡ್ರೂಮ್ನಲ್ಲೂ ವಾರ್ಡ್ರೋಬ್ಸ್ ಲ್ಯಾಮಿನೇಟ್ಸ್ ಮಾತ್ರ ಫುಲ್ ಡಿಫ್ರೆಂಟ್ ಮಾಡಿದ್ದಾರೆ. ಯಾಕಂದರೆ ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ಹಾಗಾಗಿ ಓನರು ಎಲ್ಲನೂ ಒಂದೇ ಥರ ಕಾಣೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲದಕ್ಕೂ ಬೇರೆ ಥರ ಡಿಸೈನ್ ಇರೋ ಲ್ಯಾಮಿನೇಟ್ನ ಯೂಸ್ ಮಾಡಿದ್ದಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಆಗಿಲ್ಲ. ಇನ್ನೊಂದು ಫ್ರೆಂಡ್ಸ್, ನಾನು
ಓನರ್ನ ಮೀಟ್ ಮಾಡಿದಾಗ ಅವ್ರಿಗೆ ಅವ್ರ ಸಿಂಪಲ್ನೆಸ್ ನೋಡ್ಬಿಟ್ಟು ನನಗೆ ತುಂಬಾ ಆಶ್ಚರ್ಯ ಆಯಿತು. ಎಷ್ಟು ಅಂದರೆ ತುಂಬಾ ಸಿಂಪಲ್ಲಾಗಿದ್ದರು. ಇವರೇ ಓನರು ಅನ್ನೋಷ್ಟು ಮಟ್ಟಿಗೆ ತುಂಬ ಸಿಂಪಲ್ಲಾಗಿದ್ದರು. ಅವರು ಡಿಸ್ಕಸ್ ಮಾಡಿದಾಗ ಅವರು ಎಷ್ಟು ಪ್ರೌಡಾಗಿ ಈ ಮನೆ ಬಗ್ಗೆ ಹೇಳ್ಕೊಂಡ್ರು ಅಂದರೆ ಅಷ್ಟು ಪ್ರೌಡಾಗಿ ಹೇಳ್ಕೊಂಡ್ರು. ಯಾಕಂದರೆ ಅವರು ಕಟ್ಟಿರೋ ರೀತಿ ಆಗಲಿ, ಅವರು ಮೇಂಟೈನ್ ಮಾಡಿರೋ ಕ್ವಾಲಿಟಿ ಆಗಲಿ ಅವ್ರಿಗೆ ತುಂಬಾ ಪ್ರೌಡ್ ಇತ್ತು. ಹಂಗಾಗಿ ನಾನು ಅವ್ರ ಮಾತಲ್ಲಿ ನಾನು ಅರ್ಥ ಮಾಡಿಕೊಂಡೆ. ಸೊ ಇವರು ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ಕಟ್ಟಿರೋದು. ಸರ್, ನನಗೆ ಮೇಯ್ನಾಗಿ ಓನರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಆ ಒಂದು ವಿಷಯದಲ್ಲಿ ಮಾತ್ರ ನಾನು ಯಾವುದೇ ರೀತಿ ಕಾಂಪ್ರಮೈಸ್ ಆಗಲ್ಲ. ಹಂಗಾಗಿ ಜಾಗ ಇಟ್ಕೊಂಡು, ಆಮೇಲೆ ಸಿಮೆಂಟೇ ಆಗಲಿ, ಕಬ್ಬಣ ಆಗಲಿ, ಒಂದು ವುಡ್ ವರ್ಕಲ್ಲೇ ಆಗಲಿ, ಯಾವುದ್ರಲ್ಲೂ ನಾನು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. ನನಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಯ್ನ್ಲಿ ಮುಖ್ಯ. ಹಂಗಾಗಿ ನಾನು ನನ್ನ ಈ ಹಿಂದಿನ ಪ್ರಾಜೆಕ್ಟ್ ಆಗಲಿ, ಮುಂದಿನ ಪ್ರಾಜೆಕ್ಟ್ ಆಗಲಿ ಇದೇ ರೀತಿ ಕ್ವಾಲಿಟಿ ನಾನು 100% ಕೊಡ್ತೀನಿ. ಆಮೇಲೆ ಈ ಮನೆ ನೋಡಿದವರು ಯಾರೇ ಆಗಲಿ ಅವ್ರು 100% ನೀವು ರೆಫರ್ ಮಾಡಬೇಕು. ಅವರು ತುಂಬ ಖುಷಿಯಾಗಿ ಅವರು ಇದ್ಕೊಂಡು ಬೇರೆಯವರಿಗೆ ರೆಫರ್ ಮಾಡಬೇಕು. ಆ ರೀತಿ ಇರಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು ಅಂತ ಹೇಳ್ಬಿಟ್ಟು ಓನರ್ ನನ್ನ ಕಡೆ ತಿಳಿಸಿದ್ರು. ಹಾಗಾಗಿ ಅವರ ಮಾತಲ್ಲೇ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಅವರು ಅಷ್ಟು ಇಷ್ಟಪಟ್ಟು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ಗ್ರೌಂಡು ಫಸ್ಟ್ ತೋರಿಸಿದೆ. ಗ್ರೌಂಡಲ್ಲಿ 2 BHK, ಫಸ್ಟಲ್ಲಿ 3 BHK ತೋರಿಸಿದೆ. ನೆಕ್ಸ್ಟು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಒಂದು 2 BHK, ಒಂದು 1 BHK ಅವೈಲೇಬಲ್ ಇದೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,48,00,000 1,48,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಪ್ರೈಸಲ್ಲೂ ಕೂಡ ಅವರು ಯಾವುದೇ ರೀತಿ ಜಾಸ್ತಿ ಪ್ರಾಫಿಟ್ ಇಟ್ಕೊಂಡಿಲ್ಲ. ಹಾಗಾಗಿ ಓನರ್ಗೆ ಹೇಳ್ತೀನಲ್ಲ, ಓನರ್ಗೆ ಮೇಯ್ನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಅವ್ರಿಗೆ ಅವ್ರಿಗೆ ಎಲ್ಲ ಓಕೆ ಆಯಿತು ಅಂದರೆ ಅವರೇ ಇಷ್ಟಪಟ್ಟು ತೊಗೊತಾರೆ. ಪ್ರೈಸ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ನನಗೆ ಪ್ರೈಸು ಜಾಸ್ತಿ ಪ್ರಾಫಿಟು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಅವರು ಹೇಳಿದ್ದಾರೆ. ಸೊ ಈ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,48,00,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಆಮೇಲೆ ಫ್ರೆಂಡ್ಸ್, ಯಾರ್ಯಾರು ಹೊಸದಾಗಿ ಈ ಚಾನಲ್ಗೆ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಈ ವಿಡಿಯೋ ಯಾರಿಗೆ ಇಷ್ಟ ಆಗುತ್ತೋ ಅದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಈ ಬಜೆಟ್ ಅಲ್ದಲೆ ನಿಮಗೆ ಇನ್ನೂ ಬೇರೆ ಬಜೆಟ್ ಮನೆಗಳು ಕೂಡ ನನ್ನ ಚಾನಲಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಅವಲ್ಲಿ ಯಾವಾದರೂ ನಿಮಗೆ ನಿಮ್ಮ ಮನಸ್ಥಿತಿಗೆ, ನಿಮ್ಮ ಬಜೆಟ್ಗೆ ಅಡ್ಜಸ್ಟ್ ಆಗ್ಬೋದು. ಸೊ ಅವು ಕೂಡ ಗಮನಿಸ್ಕೊಂಡು ನಿಮಗೆ ಯಾವುದಾದ್ರೂ ಇಷ್ಟ ಆಯ್ತು ಅಂದರೆ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು. ಫ್ರೆಂಡ್ಸ್, ಎಷ್ಟೋ ಜನ ಅಂದ್ಕೊಬೋದು ನಾನು ಕಾಲ್ ಅಟೆಂಡ್ ಮಾಡಲ್ಲ, ವಾಟ್ಸಪ್ಗೆ ರಿಪ್ಲೈ ಮಾಡಲ್ಲ ಅಂತ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಯಾಕೆ ಗೊತ್ತಾ, ನನ್ನ ಪರ್ಸ್ನಲ್ ವರ್ಕಲ್ಲೂ ಬ್ಯುಸಿ ಇರ್ಬೋದು. ಇಲ್ಲಾಂದರೆ ಯಾವುದಾದ್ರೂ ಇವಾಗ ಮನೆ ಓಕೆ ಆಗಿದರೆ ಅದು ರಿಜಿಸ್ಟ್ರೇಷನು, ಅದು ಅಗ್ರಿಮೆಂಟು, ಮತ್ತೊಂದು ಇಲ್ಲಾಂದರೆ ಇವಾಗ ನಾನು ಯಾವುದಾದ್ರು ಮನೆ ತೋರ್ಸೋಕ್ಕೆ ಹೋಗಿರ್ತೀನಿ, ಅಲ್ಲಿ ಕಸ್ಟಮರ್ ಜೊತೆಗೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕು. ಸೊ ಹಂಗಾಗಿ ಅಲ್ಲೂ ಕೂಡ ನಾನು ಅಟೆಂಡ್ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಯಾವುದಾದ್ರೂ ಗಾಡಿ ಓಡಿಸ್ತಾ ಇರ್ಬೋದು. ಸೊ ಹಂಗಾಗಿ ನಾನು ಅಟೆಂಡ್ ಮಾಡೋಕ್ಕಾಗಿರಲ್ಲ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನಿಮಗೆ ಆ ಕ್ಷಣದಲ್ಲಿ ನಾನು ರಿಪ್ಲೈ ಮಾಡದೇ ಇರ್ಬೋದು, ಇಲ್ಲ ಅಟೆಂಡ್ ಮಾಡದೇ ಇರ್ಬೋದು. ಆಮೇಲೆ ನಾನು ಫ್ರೀ ಆದಾಗ ನಾನು 100% ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಆಮೇಲೆ ನೀವು ಯಾವುದಾದ್ರೂ ವಾಟ್ಸಪ್ ಮಾಡಿದರೆ ಅದಕ್ಕೂ ರಿಪ್ಲೈ ಕೊಡ್ತೀನಿ. ಆಮೇಲೆ ಕಮೆಂಟ್ಗಳಿಗೆ ನಾನು ಎಂಡ್ ಆಫ್ ದ ಡೇ 100% ಅದಕ್ಕೆ ರಿಪ್ಲೈ ಮಾಡಿರ್ತೀನಿ. ಯೂಟ್ಯೂಬಲ್ಲಿ ಕಮೆಂಟ್ ಯಾವುದೇ ಬಂದಿದ್ರು ಅದಕ್ಕೆ ಎಂಡ್ ಆಫ್ ದ ಡೇ ನಾನು ಅದಕ್ಕೂ ರಿಪ್ಲೈ ಕೊಟ್ಟಿರ್ತೀನಿ. ಸೊ ಹಂಗಾಗಿ ಯಾವುದೇ ರೀತಿ ನೀವು ಬೇಜಾರು ಮಾಡ್ಕೊಂಬೇಡಿ. ನಾನು ನಿಮಗೆ ಡೆಫಿನೆಟಾಗಿ ನಿಮಗೆ ರಿಪ್ಲೈ ಎಲ್ಲದಕ್ಕೂ ನಾನು 100% ಅಟೆಂಡ್ ಮಾಡಿರ್ತೀನಿ. ಫ್ರೆಂಡ್ಸ್, ಇದಲ್ದಲೆ ನಮ್ಮ ಕಡೆ ಸೈಟ್ ಕೂಡ ಅವೈಲೇಬಲ್ ಇದ್ದಾವೆ. ಆಮೇಲೆ ಲ್ಯಾಂಡ್ಸ್ ಕೂಡ ಅವೈಲೇಬಲ್ ಇದ್ದಾವೆ. ಸೊ ಅದಕ್ಕೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಡೆ ಎಲ್ಲೆಲ್ಲಿ ಅವೈಲೇಬಲ್ ಇದ್ದಾವೋ ಅದನ್ನು ನಿಮಗೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿದಾಗ ತಿಳಿಸ್ಕೊಡ್ತೀನಿ. ಸೊ ಅವಲ್ಲಿ ಯಾವಾದರೂ ನಿಮಗೆ ಏರಿಯಾ ವೈಸ್ ಆಗಲಿ, ಮತ್ತೊಂದಾಗಲಿ, ಜಾಗ ಆಗಲಿ ಓಕೆ ಆಯಿತು ಅಂದರೆ ಅದಕ್ಕೂ ಕೂಡ ನೀವು ಬಂದು ವಿಸಿಟ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಆವಾಗ ನಿಮ್ಗೆ ಓಕೆ ಆದರೆ ಅದನ್ನು ಕೂಡ ಬೈ ಮಾಡ್ಬೋದು.
ಆಮೇಲೆ ಎಷ್ಟೋ ಜನ ಎ ಖಾತಾ ಪ್ರಾಪರ್ಟಿ ಮಾತ್ರ ಪಕ್ಕಾ ಡಾಕ್ಯುಮೆಂಟ್ಸ್ ಇರೋದು, ಬೇರೆ ಬಿ ಖಾತಾದಲ್ಲಿ ಪಂಚಾಯತ್ ಖಾತಾದಲ್ಲಿ ಡಾಕ್ಯುಮೆಂಟ್ಸ್ ಇರಲ್ಲ ಅಂತ ತಿಳ್ಕೊಂಡಿದ್ದೀರ. ಆ ಥರ ಯಾವುದೇ ರೀತಿ ಇದಿರಲ್ಲ. ನೀವು ಯಾವುದೇ ಪ್ರಾಪರ್ಟಿ ನೋಡಿದಾಗ ನೀವು ಏನೋ ಅಕ್ಕಪಕ್ಕ ಎಲ್ಲ ನೀಟಾಗಿ ನೋಡಿಕೊಂಡು ಅದನ್ನೆಲ್ಲ ವಿಚಾರಿಸ್ಕೊಳ್ಳಿ. ನೀವು ಯಾವುದೇ ಪ್ರಾಪರ್ಟಿ ನೋಡಿದಾಗ ಅಕ್ಕಪಕ್ಕ ವಿಚಾರಿಸ್ಕೊಳ್ಳಿ, ಡೀಟೇಲಾಗಿ ವಿಷಯಗಳು ಕಲೆಕ್ಟ್ ಮಾಡಿ. ಎಲ್ಲ ಓಕೆ ಅಂತ ಅನ್ಸಿದ್ಮೇಲೆ ಆಮೇಲೆ ಜಸ್ಟ್ ನೀವು ಆಮೇಲೆ ಅದಾದಮೇಲೆ ಲಾಯರ್ ಕಡೆ ಕೂಡ ಹೋಗ್ತೀರಾ ಲೀಗಲ್ ಚೆಕ್ ಮಾಡ್ಸೋಕ್ಕೆ. ಸೊ ಹಂಗಾಗಿ ಲಾಯರ್ ಕಡೆಯಿಂದನೂ ನಿಮಗೆ ಓಕೆ ಆದಾಗ ಮಾತ್ರ ನಿಮಗೆ ಕಂಫರ್ಟಬಲ್ ಆದಾಗ ಮಾತ್ರ ಒಂದು ಪ್ರಾಪರ್ಟಿನ ಬೈ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಬಿ ಖಾತಾದಾಗಲಿ ಪಂಚಾಯತ್ ಖಾತಾದಲ್ಲಿ ಅವು ಏನೋ ಪಕ್ಕ ಡಾಕ್ಯುಮೆಂಟ್ಸ್ ಇರೋಲ್ಲ, ಅದರದ್ದು ತೊಂದರೆ ಇರ್ತವೆ ಅಂತ ಯಾವುದೇ ರೀತಿ ಇಲ್ಲ. ಎ ಖಾತಾ ಎಷ್ಟು ಏನೋ ಎ ಖಾತಾಗೂ ಅದೇ ಅದ್ರ ವ್ಯಾಲ್ಯೂ ಇರುತ್ತೆ, ಬಿ ಖಾತಾಗೆ ಅದೇ ಆದ ವ್ಯಾಲ್ಯೂ ಇರುತ್ತೆ, ಪಂಚಾಯತ್ ಖಾತಾಗೂ ವ್ಯಾಲ್ಯೂ ಇರ್ತವೆ. ಮೇಯ್ನ್ಲಿ ನೀವು ಪ್ರಾಪರ್ಟಿ ಜಾಗ ಕರೆಕ್ಟಾಗಿ ನೋಡಿಕೊಂಡು ವಿಷಯ ತಿಳ್ಕೊಂಡು ನೀವು ಬೇಕಾದ್ರೆ ಬಿ ಖಾತಾದ್ದು ಆಮೇಲೆ ಪಂಚಾಯತ್ ಖಾತಾದ ಪ್ರಾಪರ್ಟಿಗಳನ್ನ ಬೈ ಮಾಡ್ಬೋದು. ಆಮೇಲೆ ಯಾವುದೇ ಪ್ರಾಪರ್ಟಿದಾಗಲಿ ಓನರ್ ಯಾವತ್ತೂ ನಮಗೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನಮಗೆ 100% ಕೊಟ್ಟಿರಲ್ಲ. ಜಸ್ಟ್ ನಾನು ಮೇಲ್ನೋಟಕ್ಕೆ ಇದು ಓಕೆ ಏನೋ ಅದ್ರ ಸುತ್ತಮುತ್ತ ನೋಡಿರ್ತೀನಲ್ಲ, ಹಂಗಾಗಿ ಮೇಲ್ನೋಟಕ್ಕೆ ಇದು ಜನರಲ್ ಪ್ರಾಪರ್ಟಿ ಅಂತಲೇ ಆ ಒಂದು ವಿಷಯ ಮಾತ್ರ ಕಲೆಕ್ಟ್ ಮಾಡ್ಕೊಬೋದು. ಡಾಕ್ಯುಮೆಂಟು ಅಂದರೆ ಇಂಡಿವಿಜುವಲ್ ಡಾಕ್ಯುಮೆಂಟ್ ಒಳಗೆ ನನಗೆ ಯಾವುದೇ ರೀತಿ ವಿಷಯಗಳು ಗೊತ್ತಿರಲ್ಲ. ಹಾಗಾಗಿ ಡಾಕ್ಯುಮೆಂಟ್ ಚೆಕ್ ಮಾಡೋದು, ವೆರಿಫಿಕೇಷನ್ ಮಾಡೋದು, ಲೀಗಲ್ಗೆ ತೋರಿಸೋದು ಅದು ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾವುದೇ ಪ್ರಾಪರ್ಟಿ ನೋಡಿದಾಗ ಕೂಲಂಕುಷವಾಗಿ ಚೆಕ್ ಮಾಡಿ, ಸುತ್ತಮುತ್ತ ವಿಚಾರಿಸ್ಕೊಂಡು ನೀವು ಆಮೇಲೆ ಲೀಗಲಲ್ಲಿ ಚೆಕ್ ಮಾಡಿಸ್ಕೊಂಡು ನೀವು ಅದನ್ನು ಪ್ರಾಪರ್ಟಿನ ಬೈ ಮಾಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ಇದ್ರ ಮೆಷರ್ಮೆಂಟ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. 30-40 ಟೋಟಲ್ 1200 ಸ್ಕ್ವೇರ್ ಫೀಟು, ಗ್ರೌಂಡಲ್ಲಿ 2 BHK ಪ್ಲಸ್ ಪಾರ್ಕಿಂಗು, ಓನ್ ಬೋರ್ವೆಲ್ ಇದೆ. ಆಮೇಲೆ ಫಸ್ಟ್ ಫ್ಲೋರಲ್ಲಿ ನಿಮಗೆ 3 BHK ಮನೆ ಇದೆ. ಸೆಕೆಂಡ್ ಫ್ಲೋರಲ್ಲಿ 1 BHK ಪ್ಲಸ್ 2 BHK ಮನೆ ಇದೆ. ಟೋಟಲ್ ನಿಮಗೆ 4 ಮನೆಗಳು ಅವೈಲೇಬಲ್ ಇದ್ದಾವೆ. ನಿಮಗೆ ಈ ಮನೆಯಲ್ಲಿ ನೀವು ಇದ್ಕೊಂಡು ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಒಂದು 30,000 ಅಂತ ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿಲ್ಲ ಅಂದರೆ ಏನಿಲ್ಲ ಅಂದರೆ ಒಂದು 40,000 ರೆಂಟೆಡ್ನ 40,000 ರಿಂದ 45,000 ರೆಂಟೆಡ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಇದ್ರದ್ದು ಫೇಸ್ ಬಂದ್ಬಿಟ್ಟು ವೆಸ್ಟ್ ಫೇಸ್ ಸೈಟು. ಆಮೇಲೆ ನಾರ್ತ್ ನಂದಿ ಬಾಗಿಲು ಡೋರ್ ಫೇಸಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಓನ್ ಬೋರ್ವೆಲ್ ಇದೆ, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ಹಂಗಾಗಿ ನಿಮಗೆ ಇಲ್ಲಿ ನೀರಿಗೆ ಯಾವುದೇ ರೀತಿಯ ಇಶ್ಯೂಸ್ ಇರೋದಿಲ್ಲ. ಆಮೇಲೆ ಇದು ಖಾತಾ ಬಂದ್ಬಿಟ್ಟು CMC ಖಾತಾ ನಿಮಗೆ ಚಿಕ್ಕಬಾಣವರ ಸರ್ಕಲ್, ಚಿಕ್ಕಬಾಣವರ ಬಸ್ ಸ್ಟಾಪಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಮನೆ ಬರುತ್ತೆ. ಓನರ್ ಕೋಟಿಂಗ್ ಪ್ರೈಸನ್ನು ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,48 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ನಿಮಗೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಒಂದು 4 to 5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ಹಂಗಾಗಿ ಟ್ರಾನ್ಸ್ಪೋರ್ಟೇಷನ್ಗೂ ಬಸ್ಸಸ್ ಕೂಡ ಸದಾಕಾಲ ಅವೈಲೇಬಲ್ ಇದೆ. ಸೊ ಹಂಗಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಎನಿವೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.